ಬ್ಯಾನರ್ ಗಲಾಟೆ ಮಾಹಿತಿಯನ್ನ ಪಡೆಯಲಿದ್ದಾರೆ ಡಿಕೆ ಶಿವಕುಮಾರ್. ಈಗಾಗಲೇ ಕಾಂಗ್ರೆಸ್ನಿಂದ ಸತ್ಯಶೋಧನಾ ಸಮಿತಿ ಸದಸ್ಯರು ಭೇಟಿಯನ್ನ ಕೊಟ್ಟಿದ್ರು, ಸಾಕಷ್ಟು ಮಾಹಿತಿ ಕಲೆ ಹಾಕಿದ್ರು. ಆದರೆ ಡಿಕೆ ಶಿವಕುಮಾರ್ ನಾಳೆ ಭೇಟಿ ನೀಡ್ತಾ ಇದ್ದಾರೆ. ಸದ್ಯ ಗಲಾಟೆ ಬಗ್ಗೆ ಪ್ರಾಥಮಿಕ ಮಾಹಿತಿ ಪಡೆದಿರುವ ಡಿಕೆ ಮೃತ ರಾಜಶೇಖರ್ ನಿವಾಸಕ್ಕೂ ನಾಳೆ ಡಿಸಿಎಂ ಡಿಕೆ ಭೇಟಿ ನೀಡಲಿದ್ದಾರೆ. ರಾಜಶೇಖರ್ ಕುಟುಂಬದವರಿಗೆ ಧೈರ್ಯ ತುಂಬಲಿದ್ದಾರೆ ಡಿಕೆ ಶಿವಕುಮಾರ್. ನಾಳೆ ಬಳ್ಳಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಲಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನ ಸತ್ಯಶೋಧನಾ ಸಮಿತಿ ಬಳ್ಳಾರಿಗೆ ಭೇಟಿ ಕೊಟ್ಟಿತ್ತು. ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಅವರು ಪಡ್ಕೊಂಡಿದ್ದಾರೆ. ಜೊತೆಗೆ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಡಿಕೆ ಶಿವಕುಮಾರ್ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದ್ ಕಡೆ ಸತ್ಯಶೋಧನಾ ಸಮಿತಿ, ಮತ್ತೊಂದು ಕಡೆ ಪೊಲೀಸ್ನವರ ತನಿಖೆ, ಇದೆಲ್ಲದರಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಇದ್ರ ಜೊತೆಗೆ ನಾಳೆ ಖುದ್ದಾಗಿ ಡಿಕೆ ಶಿವಕುಮಾರ್ ಬಳ್ಳಾರಿಗೆ ಭೇಟಿ ನೀಡ್ತಾ ಇದ್ದಾರೆ. ಯಾರಿಗೆ ಸೆಕ್ಯೂರಿಟಿ ಕೊಡಬೇಕು, ಏಂತಕ್ಕೆ ಸೆಕ್ಯೂರಿಟಿ ಕೊಡಬೇಕು ಅಂತ ಇವೆಲ್ಲ ಆಮೇಲೆ ಮಾತಾಡೋಣ. ನಮ್ಮ ಹೋಮ್ ಮಿನಿಸ್ಟರ್ ಅದಕ್ಕೆಲ್ಲ ಉತ್ತರ ಕೊಡ್ತಾರೆ. ನಾನು ಅವ್ರು ಯಾರಿಗೂ ಉತ್ತರ ಕೊಡೋಕೆ ಹೋಗಲ್ಲ. ನಾನು ನಾಳೆ ಹೋಗ್ತಾ ಇದ್ದೀನಿ ಬಳ್ಳಾರಿಗೆ. ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತ ಸತ್ತಿದ್ದಾನೆ. ಏನು ವಿಚಾರ ನಾಳೆ ಕಳಿಸಿ ನನಗೊಂದು ರಿಪೋರ್ಟ್ ಎಲ್ಲ ಬಂದಿದೆ, ಅದನ್ನು ನೋಡ್ತೀನಿ. ಇಲ್ಲಿ ನಾನೇನು ಕುಮಾರಸ್ವಾಮಿಗಾಗಲಿ ಬೇರೆಯವ್ರಿಗಾಗಲಿ ಉತ್ತರ ಕೊಡುವಂಥ ಅವಶ್ಯಕತೆ ಏನಿಲ್ಲ. ಅವ್ರು ಏನು ಬೇಕಾದ್ರು ಖುಷಿಗೆ ಏನು ಬೇಕಾದ್ರು ಪಾಪ ಯಾವಾಗಲೂ ಸ್ಪೋಕ್ಸ್ಮ್ಯಾನ್ ಕೆಲಸ ಒಂದೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ ಅವರು. ನನಗೆ ಗೊತ್ತಿಲ್ಲ. ನೋಡಪ್ಪ, ನಾನು ಯಾರಿಗೂ ಉತ್ತರ ಕೊಡಕ್ಕೆ ತಯಾರಿಲ್ಲ. ಅವ್ರು ಯಾರು ಹೇಳ್ತಾರೋ ನಾನು ಅವ್ರಿಗೆ ಯಾರಿಗೋ ಹೇಳಕ್ ಮಾಡಲ್ಲ. ನಮ್ಮ ಹೋಮ್ ಮಿನಿಸ್ಟ್ರು ಏನಾದ್ರು ಇದ್ರೆ ವಿಚಾರ ತಿಳಿಸ್ತಾರೆ, ಲೋಕಲ್ ಅಡ್ಮಿನಿಸ್ಟ್ರೇಷನ್ ತಿಳಿಸ್ತಾರೆ. ನಾನು ಇವ್ರಿಗೆಲ್ಲ ಮಾತಾಡೋದು ಏನಿಲ್ಲ. ನನಗೆ ಶಾಂತಿ ಇರಬೇಕು. ಬಳ್ಳಾರಿ ಜನ ಹಿಂದೆ ಎಲ್ಲ ಅನುಭವಿಸಿರೋದೇ ಸಾಕು, ಮುಂದಕ್ಕೇನು ಆಗಬಾರ್ದು. ಅಷ್ಟೇ ನಮ್ಗೆ ಬೇಕಾಗಿರೋದು. ಆಗಬಾರ್ದಿದ್ದೆಲ್ಲ ಹಿಂದೆ ಎಲ್ಲ ನಡೆದೋಗಿದೆ. ಮೊನ್ನೆನೂ ಆ ಇನ್ಸಿಡೆಂಟ್ ಆಗಬಾರ್ದಾಗಿತ್ತು, ಆಗಿದೆ. ನಮಗೂ ಬಹಳ ನೋವಿದೆ. ಇದು ರಾಜ್ಯದ ಗೌರವದ ವಿಚಾರ. ಎಲ್ಲೆಲ್ಲಿ ಹೋಗ್ಬೇಕು ಅಂತ ನಮ್ಮವರು ಡೈರೆಕ್ಟ್ ಮಾಡ್ತಾರೋ ಅಲ್ಲಿಗೆ ಹೋಗ್ಬೇಕಾಗ್ತದೆ. ಬಂದು ನನಗೆ ಅನ್ಅಫಿಷಿಯಲ್ ಆಗೆಲ್ಲ ತಿಳಿಸಿದ್ದಾರೆ, ಅಫಿಷಿಯಲ್ ಆಗಿ ಬಂದು ಕೊಡ್ತಾರೆ.